ಇಲ್ಲ ಕೂತ್ಕೊಳ್ರಿ. ಆಮೇಲೆ ಕೇಳಪ್ಪ, ಆಮೇಲೆ ಕೇಳಯ್ಯ, ಆಮೇಲೆ ಕೇಳಪ್ಪ. ಇಲ್ಲ ಆಮೇಲೆ ಎಲ್ಲ ಕೇಳಿ ಕನ್ಫ್ಯೂಷನ್ ಆಗುತ್ತೆ. ಇವ್ರಿಗೆ ಹೇಳಿದ್ಮೇಲೆ ನೀವು ಕೇಳಪ್ಪ. ಒಬ್ರಿಗೂ ಹೇಳಲ್ಲ ಹಾಗಾದ್ರೆ. ಇವ್ರಿಗೆ ಹೇಳ್ಬಿಟ್ಟ ಮೇಲೆ ಅವ್ರಿಗೆ ಕೇಳಿ. ಎಲ್ಲದವ್ರು ಹೇಳಿದ್ರಲ್ಲ. ಇಪ್ಪತ್ನಾಲ್ಕು 25ರಲ್ಲಿ ಆಕ್ಚುಯಲ್ FD ರಿಪೋರ್ಟು ನಿಮ್ದು 2.97 ಇತ್ತು. 2.9 ಫಿಸ್ಕಲ್ ಡಿಫಿಸಿಟ್ 2.97 ಇತ್ತು. ಅಂದ್ರೆ 3 ಒಳಗಡೆ ಇರಬೇಕು. 24-25ರಲ್ಲಿ ಏನಾಯ್ತು ಅಂತಂದ್ರೆ ನಿಮಗೆ ಅಲ್ಲ 22-23 ಒಟ್ಟಿಗೆ ಪರಿಹಾರ ಬಂದ್ಬಿಡ್ತು ನಿಮಗೆ. ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಇದ್ರಲ್ಲ, ಆಗ ಒಟ್ಟಿಗೆ GST ಪರಿಹಾರ ಬಂದ್ಬಿಡ್ತು. ಹಾಗಾಗಿ ರೆವಿನ್ಯೂ ಡಿಫಿಸಿಟ್ ಇದ್ದದು ರೆವಿನ್ಯೂ ಸರ್ಪ್ಲಸ್ ಆಯಿತು. ಸೊ ಅದರಿಂದ GST ಗ್ಯಾಪ್ ಎಲ್ಲ ಒಂದೇ ಸಾರಿ ಬಂತು ಅವ್ರ ಕಾಲದಲ್ಲಿ. ಹೌದು GST ಗ್ಯಾಪ್ ಅಲ್ಲಪ್ಪ, GST ಪರಿಹಾರ. ಪರಿಹಾರನೇ ಕಾಂಪನ್ಸೇಷನ್ ನಿಮಗೆ ಗೊತ್ತಿಲ್ಲ. ಗ್ಯಾಪ್ ಅಲ್ಲ ಅದು, ಕಾಂಪನ್ಸೇಷನ್ ಪರಿಹಾರ ಒಟ್ಟಿಗೆ ಬಂದ್ಬಿಡ್ತು. ಹಾಗಾಗಿ ನಿಮಗೆ ರೆವಿನ್ಯೂ ಡಿಫಿಸಿಟ್ ನೀಡಿದವರು ರೆವಿನ್ಯೂ ಸರ್ಪ್ಲಸ್ ಆದರೆ ಗೊತ್ತಾಯ್ತಾ. ಈಗ ನಾನು ನೀರಾವರಿ ಬಗ್ಗೆ ಮಾತಾಡಿದ್ರೆ, ಯತ್ನಾಳ್ ಅವರು ನೀರಾವರಿ ಬಗ್ಗೆ ಮಾತಾಡಿದರೆ ಅವ್ರು ಹೇಳೋ ಪ್ರಕಾರ ನಿಮ್ಮ ಜೊತೆಲೇ ಇದ್ದವರು. ಅವ್ರಿಗೆ ನಿಮ್ದು ಗೊತ್ತು, ನಮ್ದು ಗೊತ್ತಿದೆ ಅವ್ರಿಗೆ. ಅವರು MLA ಆಗಿ ಕೆಲಸ ಮಾಡಿದ್ದಾರೆ. ಅದರಿಂದ ಅವರು ನಿಮ್ಮ BJP ಸರ್ಕಾರನೂ ಏನು ಮಾಡಲಿಲ್ಲ ಅಂತ ಹೇಳಿದ್ದಾರೆ. ನೀವು ಕೇಳಿಸ್ಕೊಂಡ್ರಿ ಅಲ್ವಾ? ಅವ್ರು ನಮ್ಮ ಪಾರ್ಟಿಯವರಲ್ಲ. ಅವರು ನಮ್ಮ ಪಾರ್ಟಿ BJPನಲ್ಲೇ ಇರೋದು. ಪಾಪ ಅವರು BJP ಅವ್ರು ಕರೀಲಿ ಅಂತ ಕಾಯ್ತಾ ಕೂತಿದ್ದಾರೆ. ಕರೆದ್ರೆ ಅಲ್ಲಿಗೆ BJPಗೆ ಹೋಗೋದು. ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಯಾರು ಕರೀಲಿ ಆರ್ಮನಿಗೆ ಹೋಗಿ ಕೈಕಾಲು ಹಿಡಿಯುವಂತ ದಂಧ ಮಾಡೋದು ಅಲ್ಲ. ಕೈಕಾಲು ಹಿಡಿಯಲ್ರಿ, ಕರೆದ್ರೆ ಹೋಗ್ತೀವಿ. ನಮ್ಮ ತಾಕತ್ ಮ್ಯಾಗ ನಾ ರಾಜಕಾರಣ ಮಾಡ್ತೀನಿ. ಯಾವುದೋ ಗುಲಾಮಗಿರಿ ಕೆಲಸ ಮಾಡೋದು, ಯಾರಿಗೂ ಅಪ್ಪಾಜಿ ಅನ್ನುವಂತ ನಾಯಕ ನಾನು ಅಲ್ಲ. ಆಯ್ತ್ರಿ ಯತ್ನಾಳ್ ಅವರೇ, ನೀವು ಗೆದ್ದಿರೋದು BJP ಟಿಕೆಟ್ ಮೇಲೆ. ನಾ BJPದಿಂದ ಗೆದ್ದೀನೋ ಪಕ್ಷೇತರದಿಂದ ಗೆದ್ದೀನಿ. ಅದು ಗೆದ್ದಿದ್ದೀರಿ. ಅದು ಜನರ ಆಶೀರ್ವಾದ ನಮ್ಮ ಮೇಲೆ ಎಲ್ಲೇ ಇದೆ. ನಾ ಎಲ್ಲಿದ್ರು ನಾ ಗೆಲ್ತೀನಿ. ಪಾಪ ನೀವು ಗೆದ್ದು ಬರ್ರಿ ಅಂತಲೇ ನಾನು ಆಸೆ ಪಡೋದು. ನೀವು ಗೆದ್ದು ಬರ್ರಿ. ಆದರೆ BJP ಟಿಕೆಟ್ ಮೇಲೆ ಹೋದ್ ಸಾರಿ ಗೆದ್ದಿರೋದು. ನಿಮ್ಗೆ BJP ಅಧಿಕಾರದಲ್ಲಿ ಇದ್ದಾಗಲೂ MLA ಆಗಿದ್ರಿ, BJP ಅಧಿಕಾರದಲ್ಲಿ ಇದ್ದಾಗಲೂ MLA ಆಗಿದ್ದೀರಿ. ನಿಮ್ಗೆ ಎರಡೂ ಗೊತ್ತಿದೆ. BJP ಸರ್ಕಾರನೂ ಗೊತ್ತಿದೆ, BJP ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಕೂಡ ಗೊತ್ತಿದೆ, ನಮ್ಮ ಸರ್ಕಾರನೂ ಕೂಡ ಗೊತ್ತಿದೆ. ಅದರಿಂದ ನಾವು ನೀವು ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ಸರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ತಮಿಳುನಾಡಿನಲ್ಲಿ ಫಿಸ್ಕಲ್ ಡಿಫಿಸಿಟ್ ಹೇಳಿದ್ನಲ್ರಿ, ನೀವು 2.97 ಇದ್ದು. ಆದರೆ ನಿಮಗೆ 2003-04ರಲ್ಲಿ ಏನಾಯ್ತು ಅಂತಂದ್ರೆ ಇದ್ದಕ್ಕಿದ್ದಲ್ಲೇನೆ GST ಪರಿಹಾರ ಎಲ್ಲ ಒಟ್ಟಿಗೆ ಬಂದ್ಬಿಡ್ತು. ಆಗ ರೆವಿನ್ಯೂ ಡಿಫಿಸಿಟ್ ನಲ್ಲಿ ಇದ್ದವರು ರೆವಿನ್ಯೂ ಸರ್ಪ್ಲಸ್ಗೆ ಬಂದ್ರಿ. ಸೊ ಇದು ಮುಖ್ಯವಾಗಿ ಕಾರಣ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಿಮ್ಮಲ್ಲಿ ಒಂದು ಫ್ಲೈಓವರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಾನು ಬಿಜಾಪುರಕ್ಕೆ ಬಂದಿದ್ದಾಗ ಫ್ಲೈಓವರ್ ಮಾಡ್ತೀನಿ ಅಂತ ಬಜೆಟ್ನಲ್ಲಿ ಹೇಳಕ್ಕಾಗಿಲ್ಲ, ಮುಂದೆ ಅದನ್ನು ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ. ಮುಖ್ಯಮಂತ್ರಿ ಇನ್ನೊಂದು ನಮ್ದು ವೈನ್ ಪಾರ್ಕ್ 100 ಕೋಟಿ ರೂಪಾಯಿ ಕೊಡ್ತೇನೆ ಅಂದಿದ್ರಿ. ಅದು ಬಜೆಟ್ನಲ್ಲಿ ಇನ್ನೂ 3
ಯಾವ ಹೊನ್ನಾಳಿ ಮತ್ತು ಇದನ್ನ ಸೇರಿಸಿ ಇವತ್ತ ಅದನ್ನ ಮಾಡಿರಿ. ದಯವಿಟ್ಟು ಬಿಜಾಪುರಕ್ಕೆ ನೀವು ಭಾಷಣ ಮಾಡುವಾಗ ಹೇಳಿದ್ರಿ ಅದನ್ನ ವೈನ್ ಪಾರ್ಕ್ ಮಾಡಬೇಕು ಅಂತ. ಅದನ್ನ ನೋಡೋಣ, ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇಲ್ಲ, ಪರಿಶೀಲನೆ ಹೇಳಿಲ್ಲ ಮುಖ್ಯಮಂತ್ರಿಗಳೇ. 100 ಕೋಟಿ ಕೊಡ್ತೀನಿ ಅಂತ ನೀವು ಹೇಳಿದಿರಿ. ಅದು ಇಲ್ಲಿ ಅಸೆಂಬ್ಲಿನಲ್ಲಿ ಕಮಿಟ್ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಭಾಷಣ ಮಾಡುವಾಗ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಅದರಿಂದ ಆಮೇಲೆ ಇದನ್ನ ಹೇಳಿದ್ರೆ ನೀವೇ ಹೇಳಿದಿರಿ ಅಶ್ವಥ್ ನಾರಾಯಣ ಅವರೇ, 95% ಸಂಬಳಕ್ಕೆ ಹೋಗ್ತದೆ ಅಂತ. 95% ಸಂಬಳಕ್ಕೆ ಹೋಗೋದು, ಇನ್ನು ಎಷ್ಟು ದುಡ್ಡು ಉಳಿತದೆ? ಅದು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳತಕ್ಕಂಥದ್ದು ಸರಿಯಾದ ಕ್ರಮನ? ನೀವು ನೋಡ್ಕೊಂಡಿಲ್ಲ ಅಂತಕ್ಕಂಥದ್ದು ಸರಿಯಾದ ರೀತಿನ? ಎಜುಕೇಶನ್ ಡಿಪಾರ್ಟ್ಮೆಂಟ್ನ ಅದಕ್ಕೆ ಕನ್ಸರ್ನ್ ಮಿನಿಸ್ಟ್ರಿ ಇದ್ದಾರೆ, ನಾನು ಕೂಡ ನೋಡ್ತಾ ಇದ್ದೀನಿ, ಹಾಗಾಗಿ ರಿವ್ಯೂ ಮಾಡ್ತೀನಿ. ನೀವೇ 95% ಸಂಬಳ, ಈ ಎಷ್ಟು ದುಡ್ಡು ಕೊಡ್ತೀರಿ ಅಷ್ಟು ದುಡ್ಡಲ್ಲಿ 95% ಸಂಬಳಕ್ಕೆ ಹೋಗ್ತದೆ ಅಂತ ಹೇಳ್ತೀರಿ. ಅಭಿವೃದ್ಧಿಗೆ, ಡೆವಲಪ್ಮೆಂಟ್ಗೆ ಇರ್ತಕ್ಕಂಥದ್ದು ಬಹಳ ಕಡಿಮೆ ಹಣ ಅಲ್ವಾ? ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವ್ರಿಗೆ ಬೇರೆಯವರು ಕ್ಲಾರಿಫಿಕೇಶನ್ ಕೇಳ್ತಾರೆ, ಅವ್ರು ಕೇಳಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.